ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ಓರಿಯನ್ ಮಾಲ್ದು ವ್ಲಾಗ್ಸ್ ಮಾಡ್ತಾ ಇದ್ದೇನೆ. ಇಸ್ಕಾನ್ ಟೆಂಪಲಿಗೆ ಹೋಗಿದ್ವಲ್ಲ, ಅವತ್ತಿನ ದಿನವೇ ನಾನು ನನ್ನ ಫ್ರೆಂಡ್ಸು ಓರಿಯನ್ ಮಾಲ್ಗೆ ಹೋದ್ವಿ. ಓರಿಯನ್ ಮಾಲ್ ಇಸ್ಕಾನ್ ಟೆಂಪಲಿಂದ ಒಂದು 1/2 ಕಿಲೋಮೀಟರು ಆಗಲ್ಲ, ವಾಕಬಲ್ ಡಿಸ್ಟೆನ್ಸು ಅಂತಲೇ ಹೇಳ್ಬೋದು. ನಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇಸ್ಕಾನ್ ಟೆಂಪಲ್ ಇದೆಯಲ್ಲ, ಅದೇ ರೋಡಿಂದನೇ ಹೋಗಿ ಸ್ವಲ್ಪ ಮುಂದೆ ಹೋಗಿ ಒಂದು 100 ಮೀಟ್ರಷ್ಟು ಮುಂದೆ ಹೋಗಿ ರೈಟ್ ತಗೊಂಡು ಸ್ವಲ್ಪ ಮುಂದೆ ಹೋಗಿ ಆಮೇಲೆ ರೋಡ್ ಕ್ರಾಸ್ ಮಾಡಿದರೆ ಓರಿಯನ್ ಮಾಲು. ಇಸ್ಕಾನ್ ಟೆಂಪಲಿಗೆ ಹೋದರೆ ಓರಿಯನ್ ಮಾಲ್ಗೆ ಹೋಗಿ ಬರ್ಬೋದು. ಓರಿಯನ್ ಮಾಲ್ ಆದಮೇಲೆ ನಾವು ಒಂದು ಕ್ಯಾಂಟೀನಿಗೆ ಹೋಗಿದ್ವಿ. ಅದು ಯಾವುದು ಅಂತ ಹೇಳಿ ಮುಂದೆ ಹೇಳ್ತೇನೆ, ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಓರಿಯನ್ ಮಾಲ್ದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಓರಿಯನ್ ಮಾಲ್ಗೆ ಫಸ್ಟ್ ಟೈಮ್ ಅಲ್ಲ, ಆಗಲೇ ಹೋಗಿದ್ದೀನಿ, ತುಂಬ ಸರಿ ಹೋಗಿದ್ದೀನಿ. ಬಟ್ ಈ ಫ್ರೆಂಡ್ಸ್ ಜೊತೆಗೆ ಹೋಗಿರೋದು ಇದು ಫಸ್ಟ್ ಟೈಮು. ನನ್ನ ಹಸ್ಬೆಂಡ್ ಜೊತೆಗೆ, ಆಮೇಲೆ ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗಿದ್ದೀನಿ. ಆ್ಯಕ್ಚುಲಿ ಇವರು ನನ್ನ ವಾಕಿಂಗ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಇವ್ರ ಜೊತೆಗೆ ಹೋಗಿದ್ದು ಇದೇ ಫಸ್ಟ್ ಅಂತಲೇ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆಗೆ ಔಟಿಂಗ್ ಹೋಗೋದ್ರಕ್ಕಿಂತ ಫ್ರೆಂಡ್ಸ್ ಜೊತೆಗೆ ಔಟಿಂಗ್ ಹೋದ್ರೇ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನನಗೆ ಆ ಥರ ಅನ್ನಿಸ್ತು. ನಿಮಗೆಲ್ಲ ಹೇಗೆ ಅನಿಸ್ತಿದೆಯೋ ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಲೈಕು ಕಮೆಂಟು ಶೇರು ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇಸ್ಕಾನ್ ಟೆಂಪಲ್ಲಿಗೆ ಹೋದರೆ ಓರಿಯನ್ ಮಾಲ್ನು, ಯಾರೆಲ್ಲ ಓರಿಯನ್ ಮಾಲ್ ನೋಡಿರಲ್ಲ ಅವರೆಲ್ಲ ಆರಾಮಾಗಿ ಓರಿಯನ್ ಮಾಲ್ನ ವಿಸಿಟ್ ಮಾಡಿ ಬರ್ಬೋದು ಅಂತಲೇ ಹೇಳ್ಬೋದು. ಓರಿಯನ್ ಮಾಲಲ್ಲಿ ಎಲ್ಲ ಬ್ರ್ಯಾಂಡೆಡ್ ಥಿಂಗ್ಸೇ ಇರೋದು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಜನ ಇದ್ದರು. ಆ್ಯಕ್ಚುಲಿ ನಾವು ವೀಕೆಂಡಲ್ಲಿ ಹೋದರೆ ಇನ್ನೂ ತುಂಬ ಜನ ಇರ್ತಾರೆ ಅಂತ ಹೇಳಿ ಅನಿಸುತ್ತೆ. ನಾವು ವೀಕ್ ಡೇಸಲ್ಲಿ ಹೋಗಿದ್ದು. ಆದರೆ ಓರಿಯನ್ ಮಾಲಲ್ಲಿ ಎಲ್ಲ ಬ್ರ್ಯಾಂಡೆಡ್ ಥಿಂಗ್ಸ್ಗಳೇ ಅಂತಲೇ ಹೇಳ್ಬೋದು. ಯಾವುದೂ ಕೊಳ್ಳೋಕ್ಕಾಗಲ್ಲ. ಮಿಡಲ್ ಕ್ಲಾಸ್ ಅವರು ಫುಲ್ಲು ಎಕ್ಸ್ಪೆನ್ಸಿವು ಬ್ರ್ಯಾಂಡೆಡ್ ಥಿಂಗ್ಸ್ ಆಗಿರೋದ್ರಿಂದ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ. ಆದರೆ ಮಿಡಲ್ ಕ್ಲಾಸ್ ಅವರು ಇದು ಇಷ್ಟೊಂದು ಎಕ್ಸ್ಪೆನ್ಸಿವ್ ಥಿಂಗ್ಸ್ನ ತೊಗೊಳಕ್ಕಾಗಲ್ಲ ಅಂತಲೇ ಹೇಳ್ಬೋದು. ನನಗನ್ಸಿರೋದು ಆ ಥರ ಅನ್ನಿಸ್ತು. ನಿಮಗೆಲ್ಲ ಯಾವ ಥರ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ಎಕ್ಸ್ಪೀರಿಯನ್ಸ್ ಅಂತೂ ಆಸಮ್ ಆಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಊಟ ತಿಂಡಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಎಲ್ಲ ಬ್ರ್ಯಾಂಡೆಡ್ ನೋಡಿ, ಎಲ್ಲ ಬ್ರ್ಯಾಂಡೆಡ್ ಕ್ಲಾತ್ಸು, ಬ್ಯಾಗ್ಸು, ಶೂಸು ಪ್ರತಿಯೊಂದು ಇದೆ. ಪ್ರತಿಯೊಂದು ಬ್ರ್ಯಾಂಡೆಡ್ ಥಿಂಗ್ಸು ಇಲ್ಲಿದೆ ಅಂತಲೇ ಹೇಳ್ಬೋದು. ಓರಿಯನ್ ಮಾಲಿಗೆ ಭೇಟಿ ಮಾಡೋರು ರೂಟ್ ಹೇಳೋದಾದರೆ ಆರಾಮಾಗಿ ಮೆಟ್ರೋದಲ್ಲೇ ಬರ್ಬೋದು. ಮೆಟ್ರೋದಲ್ಲಿ ಬಂದು ಸೋಪ್ ಫ್ಯಾಕ್ಟ್ರಿ ಸ್ಟಾಪಲ್ಲಿ ಇಳ್ಕೊಂಡ್ರೆ ಆರಾಮಾಗಿ ಒಂದು 100 ಮೀಟರ್ಸು ಆಗಲ್ಲ, ಅಷ್ಟೊಂದು ಹತ್ತಿರ ನಿಯರ್ ಇದೆ ಅಂತಲೇ ಹೇಳ್ಬೋದು. ಮೆಟ್ರೋಗೆ ಬಂದರೆ, ಬಸ್ಸಿಗೆ ಬಂದ್ರೂ ಬಸ್ ವ್ಯವಸ್ಥೆನೂ ಇದೆ. ಯಶವಂತಪುರದಿಂದನೂ ಬರ್ಬೋದು, ಮೆಜೆಸ್ಟಿಕ್ಕಿಂದನೂ ಬರ್ಬೋದು. ಇಸ್ಕಾನ್ ಟೆಂಪಲ್ ನೋಡೋಣ ಅಂತ ಹೇಳಿ ಬಂದರೆ ಹಾಗೆಯೇ ಓರಿಯನ್ ಮಾಲಿಗೂ ವಿಸಿಟ್ ಮಾಡಿ ಬರ್ಬೋದು. ನೋಡೋಕ್ಕೇನು ಇಲ್ಲೇನು ದುಡ್ಡಿಲ್ಲ, ಎಂಟ್ರೆನ್ಸು ಚಾರ್ಜ್ ಅಂತ ಹೇಳಿ ಏನೂ ಮಾಡಲ್ಲ. ಆರಾಮಾಗಿ ಬಂದು ನೋಡಿಕೊಂಡು ಹೋಗ್ಬೋದು. ಎಕ್ಸ್ಪೆನ್ಸಿವ್ ಆಗಿರ್ಬೋದು ಎಲ್ಲ ಥಿಂಗ್ಸು, ಆದರೆ ನೋಡೋಕ್ಕೆ ಯಾರು ಚಾರ್ಜ್ ಮಾಡ್ತಾರೆ ಅಲ್ವಾ. ನೋಡಿಕೊಂಡು ಯಾವ ಥರ ಅಂತ ಹೇಳಿ ನೋಡಿಕೊಂಡು ಆರಾಮಾಗಿ ಬರ್ಬೋದು ಅಂತಲೇ ಹೇಳ್ಬೋದು. ನನಗನ್ಸಿದ್ದು ಈ ಥರ ಅನ್ನಿಸ್ತು. ನೋಡಿ, ಇಲ್ಲಿ ಕಾಸ್ಮೆಟಿಕ್ ಅದೆಲ್ಲ ಇದೆ. ಕಾಸ್ಮೆಟಿಕ್ಕು ಪ್ರತಿಯೊಂದು ಐಟಮ್ಮು ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಜ್ಯುವೆಲರಿ ಶಾಪ್ ಎಲ್ಲ ಇದೆ ಅಂತಲೇ ಹೇಳ್ಬೋದು. ಸಿಲ್ವರು, ಗೋಲ್ಡು, ಡೈಮಂಡು, ಅದು ಶಾಪ್ ನೇಮು ನೆನಪಿಲ್ಲ, ಬಟ್ ಅದೂ ಇದೆ. ಕಾಸ್ಮೆಟಿಕ್ಕು, ಕ್ಲಾತ್ಸು, ಶೂಸು, ಬ್ಯಾಗ್ಸು ಪ್ರತಿಯೊಂದು ಐಟಮ್ಮಿಂದ ಹಿಡ್ದು ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ಮಕ್ಕಳಿಗೆ ಆಡೋಕ್ಕೆ ಗೇಮ್ಸ್ ಎಲ್ಲನೂ ಇದೆ. ಗೇಮ್ಸು ಲಾಸ್ಟ್ ಫ್ಲೋರಲ್ಲಿ ಇದೆ ಅಂತ ಹೇಳಿ ಅನಿಸುತ್ತೆ, ನಾವು ಅಲ್ಲಿ ಹೋಗಲಿಲ್ಲ. ಹಾಗೆಯೇ ಊಟಕ್ಕೂ ಇದೆ ಅಂತ ಹೇಳಿ ನನ್ನ ಫ್ರೆಂಡ್ ಹೇಳಿದರು. ಅಲ್ಲಿ ಹೋಗಲಿಲ್ಲ, ಯಾಕೆಂದರೆ ನಾವು ಆಚೆ ಕಡೆ ಆವಾಗಲೇ ಹೇಳ್ದಂಗೆ ಆಚೆ ಕಡೆ ಒಂದು ಕ್ಯಾಂಟೀನ್ ನಾವು ಫಸ್ಟೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ವಿ. ಅದೇ ಕ್ಯಾಂಟೀನಿಗೆ ಹೋಗಿ ತಿನ್ನಬೇಕು, ಹೇಗಿದೆ ಅಂತ ಹೇಳಿ ಟೇಸ್ಟ್ ನೋಡಬೇಕು ಅಂತ ಹೇಳಿ. ಒಂದು ಸರಿನೂ ನಾವು ಅಲ್ಲಿ ಟೇಸ್ಟ್ ನೋಡಿದ್ದಿಲ್ಲ, ಅದಕ್ಕೋಸ್ಕರ ಅಲ್ಲೇ ತಿನ್ನಬೇಕು ಅಂತ ಹೇಳಿ ಫಸ್ಟೇ ಅಂದರೆ ಪ್ಲ್ಯಾನ್ ಮಾಡಿದ್ವಲ್ವ, ಆವಾಗಲೇ ನಾವು ಪ್ರಿಪೇರ್ ಆಗಿ ಮೈಂಡ್ ಸೆಟ್
ಪ್ರಿಪೇರ್ ಮಾಡಿದ್ವಿ, ಅಲ್ಲೇ ಹೋಗಿ ತಿನ್ನೋಣ ಅಂತ ಹೇಳಿ, ಟೇಸ್ಟ್ ನೋಡೋಣ ಅಂತ ಹೇಳಿ. ಅದಕ್ಕೋಸ್ಕರ ಇಲ್ಲಿ ಹೋಗಲಿಲ್ಲ. ನಾವು ಇಲ್ಲಿ ಶಾಪ್ಗೆ ಹೋದ್ವಿ ಅಷ್ಟೇ. ಶಾಪ್ಗೆ ವಿಸಿಟ್ ಕೊಟ್ವಿ. ಆಮೇಲೆ ನನ್ನೊಂದು ಫ್ರೆಂಡ್ ಇದ್ರಲ್ಲ, ಅವರಿಗೆ ಬಟ್ಟೆ ಬೇಕಿತ್ತು, ಅದೆಲ್ಲ ತೊಗೊಂಡ್ವಿ. ಅದು ತುಂಬ ಎಕ್ಸ್ಪೆನ್ಸಿವ್ ಇತ್ತು, ಆದರೆ ಅವ್ರು ತೊಗೊಂಡ್ರು. ಹಾಗೆಯೇ ಬ್ಯಾಗ್ಸು, ಶೂಸು ಅದೆಲ್ಲ ನೋಡಿದ್ವಿ. ಹೋಗಿ ನೋಡೋಕ್ಕೇನು ದುಡ್ಡು ಕೊಡಬೇಕಾ? ಇಲ್ಲ ತಾನೇ. ನೋಡಿದ್ವಿ ಯಾವ ಥರ ಇದೆ ಎಲ್ಲ ನೋಡಿದ್ವಿ. ಒಳಗೆ ಹೋದರೆ, ಮಾಲ್ ಒಳಗೆ ಹೋದರೆ ಒಂದು 2-3 ಗಂಟೆ ಹೇಗೆ ಕಳೆಯುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಆ ಥರ ನಾವು ಅಲ್ಲಿ ಒಂದು 3 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನಿಸುತ್ತೆ ಮಾಲ್ ಒಳಗೇ. ಆ ಶಾಪ್ಗೆ ಹೋಗೋದು, ಈ ಶಾಪ್ಗೆ ಹೋಗೋದು, ನೋಡೋದು ಅದೆಲ್ಲ ಮಾಡಿ ಒಂದು 2-3 ಅವರ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಅಲ್ಲೇ ಸ್ಪೆಂಡ್ ಮಾಡಿ ನಾವಿಲ್ಲಿ ಬ್ಯಾಕ್ ಗೇಟಿಂದ ಎಕ್ಸಿಟ್ ಆದ್ವಿ. ಬ್ಯಾಕ್ ಗೇಟಿಂದ ಎಕ್ಸಿಟ್ ಆಗೋವಾಗ ನೋಡಿ, ಈ ಥರ ಮದರ್ ಬೋರ್ಡ್ ಇರುತ್ತಲ್ಲ, ಅದರಿಂದ ಈ ಥರ ಮಾಡಿದರು. ಇದಕ್ಕೆ ಏನು ನೇಮ್ ಹೇಳಬೇಕು ನನಗಂತೂ ಗೊತ್ತಿಲ್ಲ. ಇದ್ರ ನೇಮ್ ಗೊತ್ತಿರೋದಿದ್ದರೆ ಕಮೆಂಟ್ ಮಾಡಿ ಏನಂತಾರೆ ಅಂತ ಹೇಳಿ. ಇದು ಚೆನ್ನಾಗಿದೆ ಅಂತ ಹೇಳಿ ಇಲ್ಲೊಂದು ವಿಡಿಯೋ ಹಾಗೆಯೇ ಫೋಟೋಸ್ ಎಲ್ಲ ತೊಗೊಂಡ್ವಿ, ನಾನು ನನ್ನ ಫ್ರೆಂಡ್ಸು. ಆಮೇಲೆ ತೊಗೊಂಡು ಬ್ಯಾಕ್ ಗೇಟಿಂದ ಎಕ್ಸಿಟ್ ಆದ್ವಿ. ಬ್ಯಾಕ್ ಗೇಟಲ್ಲಿ ನಾನು ಬ್ಯಾಕ್ ಗೇಟ್ ಆ್ಯಕ್ಚುಲಿ ನೋಡಿರಲಿಲ್ಲ. ನೋಡಿ, ಬ್ಯಾಕ್ ಗೇಟ್ ತುಂಬ ಚೆನ್ನಾಗಿದೆ. ಅಪಾರ್ಟ್ಮೆಂಟ್ಸ್ ಇದೆ. ಆ್ಯಕ್ಚುಲಿ ಅಲ್ಲಿ ಹಿಂದಿರೋ ಅಪಾರ್ಟ್ಮೆಂಟಲ್ಲಿ ಅದಿತಿ ಪ್ರಭುದೇವರ ಮನೆ ಇದೆ, ಒಂದು ಅಪಾರ್ಟ್ಮೆಂಟ್ ಇದೆ ಅಂತೇಳಿ ನನ್ನ ಫ್ರೆಂಡ್ ಹೇಳಿದರು. ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆಮೇಲೆ ತುಂಬ ಅಂದರೆ ತುಂಬ ಸ್ಪೇಸ್ ಇದೆ. ಆರಾಮಾಗಿ ಇಲ್ಲಿನೂ ಸಹ ಆಚೆ ಕಡೆ ಬಂದು ರಿಲ್ಯಾಕ್ಸ್ ಮಾಡ್ಬೋದು, ಕುತ್ಕೋಬೋದು. ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಎಲ್ಲ ಇದೆ ಅಂತಲೇ ಹೇಳ್ಬೋದು. ಕೂತ್ಕೊಂಡು ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳನ್ನ ಆಟ ಆಡಿಸೋದು ಎಲ್ಲ ಇದೆ ಅಂತಲೇ ಹೇಳ್ಬೋದು. ನೋಡಿ, ಇದೆ ಈ ಥರ ಇದೆ ಬ್ಯಾಕ್ ಗೇಟ್ ಎಕ್ಸಿಟ್ಟು. ಆಮೇಲೆ ಇಲ್ಲೊಂದು ಕೆರೆ ಥರ ಇದೆ. ಅದರದ್ದಿನ್ನ ಏನೂ ವ್ಯವಸ್ಥೆ ಮಾಡಿಲ್ಲ. ಮೇ ಬಿ ಅದರಲ್ಲೆಲ್ಲ ಬೋಟಿಂಗ್ ಏನಾದರೂ ಮಾಡ್ತಾರೆ ಅಂತ ಅನಿಸುತ್ತೆ. ಅದು ನಮಗೆ ಅಷ್ಟೊಂದು ಐಡಿಯಾ ಇಲ್ಲ. ಮೇ ಬಿ ಬೋಟಿಂಗ್ ಮಾಡ್ಬೋದು ಅಂತ ಹೇಳಿ ಅನಿಸುತ್ತೆ. ಆಮೇಲೆ ಇಲ್ಲಿ ಗಾಂಧೀಜಿ ಸ್ಟ್ಯಾಚ್ಯೂ ಇತ್ತು. ಆಮೇಲೆ ಸುತ್ತಲೂ ಕುತ್ಕೊಳ್ಳೋದಕ್ಕೆ ಪ್ಲೇಸ್ ಮಾಡಿದ್ದಾರೆ, ಚೇರ್ ಥರ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಇದೆ ಬ್ಯಾಕ್ ಗೇಟು. ನಾನು ಬ್ಯಾಕ್ ಗೇಟ್ನ ಸುಮಾರು ಸರಿ ಹೋಗಿದ್ದೀನಿ, ಆದರೆ ಬ್ಯಾಕ್ ಗೇಟ್ನ ನಾನು ನೋಡಿಲ್ಲ. ಫ್ರಂಟ್ ಗೇಟಿಂದ ಬಂದು ಫ್ರಂಟ್ ಗೇಟಿಂದನೇ ಎಕ್ಸಿಟ್ ಆಗಿದ್ದೀನಿ. ನೋಡಿ, ಜನ ಎಲ್ಲ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ದಾರೆ. ವೀಕ್ಡೇಸಲ್ಲಿ ಹೋಗಿರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ. ವೀಕೆಂಡ್ ಆದರೆ ತುಂಬ ಜನ ಇರ್ತಾರೆ ಅಂತ ಹೇಳ್ತಿದ್ರು. ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ನಾನು ವೀಕ್ಡೇಸಲ್ಲಿ ಹೋಗಿಲ್ಲ ಸಾಮಾನ್ಯವಾಗಿ, ಅದಕ್ಕೋಸ್ಕರ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂತಲೇ ಹೇಳ್ಬೋದು. ನೋಡಿ, ಅದ್ರ ಸುತ್ತಲೂ ಎಲ್ಲ ಗಿಡ ಎಲ್ಲ ಹಾಕಿದ್ದಾರೆ. ಗಾಂಧೀಜಿ ಸ್ಟ್ಯಾಚ್ಯೂ ಅವರ ಸುತ್ತಲೂ ಈ ಥರ ಡೆಕೋರೇಷನ್ಗೆ ಅಂಥೇಳಿ ಗಿಡ ಎಲ್ಲ ಹಾಕಿದ್ದಾರೆ. ಮೇ ಬಿ ಇಲ್ಲಿ ಮೊದಲೇ ಬೋಟಿಂಗ್ ಇತ್ತು ಅಂತ ಅನಿಸುತ್ತೆ. ಬೋಟಿಂಗ್ ವ್ಯವಸ್ಥೆ ಮಾಡ್ತಾರೆ ಅಂತಲೂ ಅನಿಸುತ್ತೆ. ಒಂದು ಕೆರೆ ಥರ ಇದೆ ನೋಡಿ, ಈ ಥರ ಕೆರೆ ಇದೆ. ಆಮೇಲೆ ಇಲ್ಲಿ ಕೆರೆ ಇರೋದ್ರಿಂದ ಇಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ತಣ್ಣಗೆ ಗಾಳಿ ಬರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಆಟ ಆಡಿಸೋದಿದ್ರೆ ಆಟ ಆಡಿಸ್ಬೋದು. ರೈಲ್ ಥರ ಚಿಕ್ಕವು ಆ ಥರ ಎಲ್ಲ ಇದೆ. ಮಕ್ಕಳನ್ನ ಆಟನೂ ಆಡಿಸ್ಬೋದು. ಮಕ್ಕಳನ್ನ ಕರ್ಕೊಬಂದರೆ ಅವರಿಗೆ ಗೇಮಿಂಗ್ ಎಲ್ಲ ಇದೆ. ಆರಾಮಾಗಿ ಅವ್ರ ಜೊತೆಗೆ ಆಟ ಆಡಿಕೊಂಡು ಆರಾಮಾಗಿ ಒಂದಿನ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಮನೆಗೆ ಬರ್ಬೋದು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ಡ್ರಿಂಕ್ಸ್ ಸಹ ಇದೆ. ಅದನ್ನು ಮಾಡೋರು ಸಹ ಮಾಡ್ಬೋದು ಅಂತಲೇ ಹೇಳ್ಬೋದು. ನಾನು ಆವಾಗಲೇ ಹೇಳಿದಂಗೆ ಓರಿಯನ್ ಮಾಲಲ್ಲಿ ಇದಿಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ಇದೆ ಅಂತಲೇ ಹೇಳ್ಬೋದು. ಅದ್ರ ಒಳಗೆ ಒಂದು ಹೋದರೆ ಸಾಕು, ನಿಮಗೆ ಅಲ್ಲಿ ಹೋಗಿ ಅದು ತೊಗೊಳ್ಳೋದು, ಇಲ್ಲಿ ಹೋಗಿ ಇದು ತೊಗೊಳ್ಳೋದು ಅಂತ ಇರಲ್ಲ. ಪ್ರತಿಯೊಂದನ್ನು ಅಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲೇ ಕಲೆಕ್ಟ್ ಮಾಡ್ಕೋಬೋದು. ಅದೇ ಎಕ್ಸ್ಪೆನ್ಸಿವ್ ಅಂತೂ ಜಾಸ್ತಿನೇ ಇದೆ. ಜಾಸ್ತಿ ಇದ್ರೂ ತಗೊಳ್ಳೋರು ತಗೊಳ್ತಾರೆ ಅಲ್ವಾ, ಸೊ ಹಂಗೆ ತಗೋಬೋದು. ಆಮೇಲೆ ಮುಂದೆ ಬಂದ್ವಿ. ಮುಂದೆ ಕಾರ್ ಪಾರ್ಕಿಂಗ್ ಎಲ್ಲ ಇದೆ. ಪಾರ್ಕಿಂಗ್ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗಾಡೀಲಿ ಬರೋರಿಗೆ. ಹಂಗೆ ನಡ್ಕೊಂಡು ಬಂದ್ವಿ. 100 ಮೀಟರ್ 200 ಮೀಟರ್ಸ್ ಅಷ್ಟು ಬಂದ್ವಿ. ನಾನು ಆವಾಗಲೇ ಹೇಳ್ದಂಗೆ ನಾವಲ್ಲೊಂದು ಕ್ಯಾಂಟೀನಿಗೆ ಹೋಗಬೇಕಿತ್ತು ಟಿಫನ್ ತಿನ್ನೋಕ್ಕೆ.
ಅಂತ ಹೇಳಿದ್ನಲ್ಲ, ಹೋಗ್ತಾ ಇದ್ವಿ. ಯಾವುದು ಅದು ಅಂತಂದರೆ ಅಲ್ಲಿ ನನಗೆ ವೀಡಿಯೋ ಹಿಡಿಯೋಕ್ಕಾಗಲಿಲ್ಲ. ನೋಡಿ, ಕ್ಯಾಂಟೀನ್ ಬಂದು ರಾಮೇಶ್ವರ ಕೆಫೆ ಅಂತ ಹೇಳಿ, ಹಿಂಗೆ ಇತ್ತೀಚೆಗೆ ಸುದ್ದಿಲಿತ್ತಲ್ವ, ಅದೇ ಕೆಫೆ. ನಾವು ಇಲ್ಲಿ ಟೇಸ್ಟ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಫಸ್ಟ್ ಟೈಮ್ ಟೇಸ್ಟ್ ಮಾಡೋಣ ಅಂತ ಹೇಳಿ ಹೋದ್ವಿ. ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಅದಕ್ಕೋಸ್ಕರ ನಾವಿಲ್ಲಿ ಬೆಣ್ಣೆ ದೋಸೆ, ಹಾಗೆಯೇ ಕೇರಳಿ ಪರೋಟ, ಇಡ್ಲಿ, ವಡೆ, ಹಾಗೆಯೇ ಕಾಶಿ ಹಲ್ವ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆದರೆ ದೋಸೆಗೆ ಮಾತ್ರ ತುಂಬ ಹೊತ್ತು ವೆಯ್ಟ್ ಮಾಡಬೇಕು. ಒಂದು 1/4 ಗಂಟೆ 20 ನಿಮಿಷ ವೆಯ್ಟ್ ಮಾಡಲೇಬೇಕು. ಯಾಕಂದರೆ ಬಿಸಿ ಬಿಸಿಯಾಗಿರೋ ದೋಸೆ ಬೇಕು ಅಂತ ಅಂದರೆ ವೆಯ್ಟ್ ಮಾಡಲೇಬೇಕು. ತುಂಬ ಚೆನ್ನಾಗಿತ್ತು, ಎಲ್ಲ ತುಂಬ ಚೆನ್ನಾಗಿತ್ತು. ತಿಂದ್ಕೊಂಡು ಮನೆ ಕಡೆಗೆ ಬಂದ್ವಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್ ಫ್ರೆಂಡ್ಸ್.